ಇವರು 2 ಕೋಟಿ ಅಲ್ಲ 10 ಕೋಟಿ 50 ಕೋಟಿ ಕೊಡ್ತೀನಿ ಅಂದರೂ ಬೇಡ. ನಮ್ಮ ಭೂಮಿ ಚಿನ್ನದ ಗಣಿ ಇದ್ದಂಗೆ. ನಾವು ಅದರಲ್ಲೇ ದುಡಿದು ಅದರಲ್ಲೇ ನಾವು ಸಾಹುಕಾರ ಆಗ್ತೀವಿ. ಸಾಕು ಸರ್, ನಮಗೆ ಜೀವನ ಕಟ್ಕೊಂಡಿದ್ದೀವಿ, ಮಕ್ಕಳನ್ನ ಓದಿಸಿದ್ದೀವಿ, ಸಾಕಿದ್ದೀವಿ, ಬೆಳೆಸಿದ್ದೀವಿ. ಇನ್ನೇನು ಸರ್ ಮಾಡಬೇಕು? ಅಭಿವೃದ್ಧಿ ನಮಗೆ ಸಾಕು. ಇನ್ನೂ ಹೆಚ್ಚಿಗೆ ದುಡ್ಡು ತಗೊಂಡು ಅದನ್ನೆಲ್ಲ ಖಾಲಿ ಮಾಡೋ ಅಗತ್ಯ ನಮಗಿಲ್ಲ. ಹಂಗಾರೆ ಕಂಚಗಾರನಹಳ್ಳಿ ಬೈರಮಂಗಲ ಪಂಚಾಯತಿ ಜನ ಮಾತ್ರ ಕ್ಯಾನ್ಸರ್ ಪೇಷಂಟಾ? ಕಿದ್ವಾಯಲ್ಲಿ ಎಲ್ಲೆಲ್ಲಿ ಕ್ಯಾನ್ಸರ್ ಹಾಸ್ಪಿಟ್ಲ್ ಇದೆಯೋ ಅಲ್ಲೆಲ್ಲ ಬೇರೆ ಬೇರೆ ದೇಶದಿಂದ ಎಲ್ಲ ಬರ್ತಾರೆ. ಬರೀ ನಮ್ಮ 2 ಪಂಚಾಯತಿಯವ್ರು ಮಾತ್ರ ಅಲ್ಲಿದ್ದಾರಾ? ಸರ್, ನನ್ನ ಹೆಸರು ರೂಪಾ. ಈಗ ಸರ್ಕಾರ ನಿಮ್ಮ ಭೂಮಿನ ವಶಪಡಿಸ್ಕೊಳ್ಬೇಕು ಅಂತೇಳಿ ಮುಂದಾಗ್ತಾ ಇದೆ, ಏನು ಹೇಳ್ತೀರಿ ಇದಕ್ಕೆ? ಸರ್, ಕೊಡೋಕೆ ಇಷ್ಟ ಇಲ್ಲ ಅಂತ 1.5 ವರ್ಷದಿಂದ ಗಂಟ್ಲು ಹರ್ಕೊಂಡು ಎಲ್ಲ ಥರ ಪ್ರತಿಭಟನೆಗಳು ಮಾಡ್ತಾಯಿದ್ದೀವಿ. ಥರ ಪ್ರತಿಭಟನೆಗಳು, ಥರ ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲ ಬಂದವರೇ ರೈತರು. ಆದರೂ ನನಗೆ ಒಂದು ಅನುಮಾನ, ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀವ ಅಥವಾ ಸರ್ವಾಧಿಕಾರಿ ವ್ಯವಸ್ಥೆಯಲ್ಲಿದ್ದೀವ ಅಂತ ಗೊಂದಲ ಆಗ್ತಿದೆ. ಕಣ್ಣಿಲ್ಲ, ಕಿವಿ ಇಲ್ಲ, ಬಾಯಿ ಮಾತ್ರ ಇದೆ. ನಮ್ಮ ಸರ್ಕಾರಕ್ಕೆ ಬಾಯಿ ಇದೆ, ಮಾತಾಡೋಕ್ಕೆ ಹೆಂಗೆ ಬೇಕೋ ಹಂಗೆ ಮಾತಾಡೋಕ್ಕೆ ಬಾಯಿ ಮಾತ್ರ ಇದೆ. ನಾವು ಮಹಾಲಯ ಅಮಾವಾಸ್ಯೆ ಪಕ್ಷ ಅಂತ ಮಾಡ್ತೀವಿ. ಅವಾಗ ನಮಗೂ ನಮ್ಮ ಹಿರಿಯರ ಸಮಾಧಿಗಳಿರ್ತವೆ, ಅಲ್ಲೋಗಿ ನಾವು ಪೂಜೆ ಮಾಡ್ಕೊಂಬರ್ಬೇಕು. ನಮಗೂ ಆಸೆ ಇರಲ್ವ? ಎಲ್ಲ ಹೊಡೆದಾಕ್ಬಿಟ್ರೆ ನಮ್ಮ ಕಣ್ಣು ಮುಂದೆನೇ ಅದೆಲ್ಲ ಇವರು ಹೊಡೆದು ಉಳಿಸ್ದಾಗ ನಮ್ಗೆ ಯಾವ ಥರ ಆಗುತ್ತೆ? ಅವ್ರ ತಂದೆಯವ್ರ ಸಮಾಧಿನ ಅದೇ ಥರ ಹೊಡೆದು ಉಳಿಸ್ಬಿಟ್ರೆ ಹೆಂಗಾಗುತ್ತೆ? ಇದೆಲ್ಲ ಯೋಚನೆ ಮಾಡ್ಬೋದಲ್ವ ಅವರು? ಯಾಕೆ ಅವ್ರಿಗೆ ಒಂದು ಸೆಂಟಿಮೆಂಟ್ ಅನ್ನೋದೇ ಇಲ್ವಾ? ಏನಕ್ಕೆ ಸರ್, ಏನು ಅಭಿವೃದ್ಧಿ? ನಮ್ಮ ಜನ ಏನಾದರೂ ಸರ್ ಇಂಥದ್ದು ಅಭಿವೃದ್ಧಿ ಬೇಕು ಅಂದಾಗ ಅದನ್ನು ಅಭಿವೃದ್ಧಿ ಮಾಡಲಿ, ಸಂತೋಷ. ಟೌನ್ಶಿಪ್ ಮಾಡಿನೇ ಅಭಿವೃದ್ಧಿ ಮಾಡಬೇಕಾ? ಇಲ್ಲಿನ ಜನಗಳಿಗೆ ಮೂಲಭೂತ ಸೌಕರ್ಯ ಕೊಟ್ಟರೆ ಅದು ಅಭಿವೃದ್ಧಿ ಅಲ್ವಾ? ಮೂಲಭೂತ ಸೌಕರ್ಯ ಸರ್, ಈಗ ಹಾಸ್ಪಿಟಲ್ಲು ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆ, ಅಲ್ಲಿ ನೈಟ್ಗೆ ಡಾಕ್ಟ್ರಿಲ್ಲ, ಹಾಕ್ಲಿ, ಇನ್ನೂ ಒಂದಿಬ್ಬರು ಡಾಕ್ಟ್ರನ್ನ ಹಾಕ್ಲಿ. ಬೇರೆ ಬೇರೆ ಇದು ENT ಡಾಕ್ಟ್ರು ಎಷ್ಟೊಂದಿದೆ ಅದರಲ್ಲಿ, ಎಷ್ಟೊಂದಿದೆ. ಅದೆಲ್ಲ ಒಬ್ಬೊಬ್ಬರನ್ನ ಹಾಕ್ಲಿ ಇಲ್ಲಿ. ಆಮೇಲೆ ಒಳ್ಳೆ ಗೋರ್ಮೆಂಟ್ ಸ್ಕೂಲ್ ಕೊಡಲಿ. ಏಡೆಡ್ ಸ್ಕೂಲ್ ಇದೆ, ಪ್ರೈವೇಟ್ ಸ್ಕೂಲ್ಗಳಿದೆ. ಆ ಗೋರ್ಮೆಂಟ್ ಸ್ಕೂಲ್ಗೆ ಒಳ್ಳೊಳ್ಳೆ ಟೀಚರ್ಸ್ನ ನೇಮಕ ಮಾಡಲಿ. ಅವೆಲ್ಲ ಅಭಿವೃದ್ಧಿ ಅಲ್ವಾ? ಒಳ್ಳೆ ನೀರು ಕೊಡಲಿ. ವೃಷಭಾವತಿ ಸೊಳ್ಳೆ ವಾಸನೆ ಅಂತಾರಲ್ಲ, ಸೊಳ್ಳೆ ಕರ್ನಾಟಕದಲ್ಲಿ ಎಲ್ಲೂ ಇಲ್ವಾ? ಬರೀ ಇಲ್ಲಿ ಮಾತ್ರ ಸೊಳ್ಳೆ ಇದೆಯಾ? ಕ್ಯಾನ್ಸರು ಇಲ್ಲಿ ಮಾತ್ರ ಇದೆಯಾ? ಒಂದೊಂದು ಊರಿಗೆ 10 ಜನ ಕ್ಯಾನ್ಸರು ಅಂತ ನಮ್ಮ MLA ಸಾಹೇಬ್ರು ಹೇಳಿದಾರಲ್ವಾ? ಬರೀ ಹಂಗಾರೆ ಕಂಚಗಾರನಹಳ್ಳಿ ಬೈರಮಂಗಲ ಪಂಚಾಯತಿ ಜನ ಮಾತ್ರ ಕ್ಯಾನ್ಸರ್ ಪೇಷಂಟಾ? ಕಿದ್ವಾಯಲ್ಲಿ ಎಲ್ಲೆಲ್ಲಿ ಕ್ಯಾನ್ಸರ್ ಹಾಸ್ಪಿಟ್ಲ್ ಇದೆಯೋ ಅಲ್ಲೆಲ್ಲ ಬೇರೆ ಬೇರೆ ದೇಶದಿಂದ ಎಲ್ಲ ಬರ್ತಾರೆ. ಬರೀ ನಮ್ಮ 2 ಪಂಚಾಯತಿಯವ್ರು ಮಾತ್ರ ಅಲ್ಲಿದ್ದಾರಾ? ಇಂಥ ಪಂಚಾಯತಿಯವರು ನಮಗೆ ಕ್ಯಾನ್ಸರು, ನಮಗೆ ಸಹಾಯ ಮಾಡಿ ಅಂತ ಹೋಗವ್ರ? ಜಾಸ್ತಿ ಜನ ಹೋಗವ್ರ? ಇಲ್ಲಿಂದ ಅರ್ಧ ಊರೋಟಾಗ ಇದೆಯಾ? ಇಲ್ಲ, ಊರೂರು 10 ಜನ ಅಂದ್ರಲ್ಲ, ಸರ್ವೆ ಮಾಡಿದ್ದಾರೆ ಸರ್ ಇವರು. ಊರಿಗೆ 10 ಜನ ಕ್ಯಾನ್ಸರ್ ಅಂತ ಯಾವ ಸರ್ವೆ ಆಧಾರದ ಮೇಲೆ ಹೇಳಿದ್ರು ಇವರು? ಒಟ್ಟಾರೆ ನೀವು ನಿಮ್ಮ ಭೂಮಿಯನ್ನು ಸರ್ಕಾರ ಕೊಡಲ್ಲ ಸರ್. ಏನಕ್ಕೆ ಸರ್ ಕೊಡಬೇಕು? ಕೊಟ್ಬಿಟ್ಟು ಸರ್, ಈಗ ದುಡ್ಡು ಕೊಡ್ತಾರೆ, ಅದನ್ನು ತಗೋತೀವಿ. ಹೆಂಗೆ ಖರ್ಚಾಗುತ್ತೆ ದುಡ್ಡು ಹೇಳೋಕ್ಕಾಗಲ್ಲ. ಯಾವ್ಯಾವ ಥರ ಖಾಲಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. 500 ರೂಪಾಯಿ ಎತ್ಕೊಂಡು ಆಚೆ ಹೋದರೆ ಮನೆಗೆ ಒಂದು ಕವರ್ ತುಂಬ ಸಾಮಾನು ಬರಲ್ಲ ಮನೆಗೆ. ಅಂಥ ಸಿಚುವೇಷನಲ್ಲಿ ಭೂಮಿ ಕೊಟ್ಬಿಟ್ಟು ದುಡ್ಡೆಲ್ಲ ತೊಗೊಂಡು, ದುಡ್ಡು ಕೈಗೆ ಬಂದ ಮೇಲೆ ಬುದ್ಧಿಗಳು ಸ್ಥಿಮಿತದಲ್ಲಿರಲ್ಲ ಯಾರಿಗೇ ಆದ್ರೂ. ದುಡ್ಡೆಲ್ಲ ಖಾಲಿ ಮಾಡ್ಕೊಂಡು ಆಮೇಲೆ ಏನು ಮಾಡೋದು ನಾವು? ಆಮೇಲೆ ಏನೋ ಪಾರ್ಟ್ನರ್ಶಿಪ್ ಮಾಡ್ಕೋತೀವಿ ಅಂತಾರೆ. ಹೇಳಬೇಕು ಅಂದರೆ ಸರ್, ಈಗ ಗ್ಯಾರಂಟಿಗಳು ಕೊಟ್ರಲ್ಲ, ಅದ್ರ ಬಗ್ಗೆ ಈ ಸಮಯದಲ್ಲಿ ಮಾತಾಡಬೇಕಾಗುತ್ತೆ. ಅವರು ಇಷ್ಟೂ ಊರಿಗೂ ಬಂದು ಪರಿಷ್ಕರಣೆ ಮಾಡಿಕೊಂಡು 10 ಕ್ವಶನ್ ಕೇಳಿಕೊಂಡು ಹೋಗೋಷ್ಟರಲ್ಲಿ ಒಂದು 6 ತಿಂಗಳು ಆಗೋಗ್ಬಿಟ್ಟಿರುತ್ತೆ. 6 ತಿಂಗಳಷ್ಟರಲ್ಲಿ ಒಂದು 3-4 ತಿಂಗಳದ್ದು ಎದುರಿಸೇ ಬಿಡ್ತಾರೆ, ಆಮೇಲೆ ನಿಲ್ಲಿಸೇ ಬಿಡ್ತಾರೆ. ಅವರೇ ಕೈ ಬಿಡಲಿ, ಗೃಹಲಕ್ಷ್ಮಿದು ಅವರಷ್ಟಕ್ಕೆ ಅವರೇ ಕೈ ಬಿಡಲಿ ಅಂತ ಅವರಲ್ವ ಮುಂಚೆ ಈ ಥರ ಹೇಳಿದ್ರಾ? ನೀವೇ ಅರ್ಜಿ ಹಾಕಬೇಡ್ರಿ ಅಂತ ಪ್ರತಿ ಮನೆ ಯಜಮಾನಿಗೂ, ಪ್ರತಿ ಮನೆ ಗೃಹಲಕ್ಷ್ಮಿಗೂ ಅಂತ ಹೇಳ್ಬಿಟ್ಟು ಅದನ್ನೇ ಕೊಡೋಕೆ ಇವ್ರ ಕೈಲಾಗ್ತಿಲ್ಲ, ಅದನ್ನೇ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. ಇನ್ನು ಅಕ್ವೇರ್ ಮಾಡ್ಕೊಂಡು ಇನ್ನಿಷ್ಟರ ಮಟ್ಟಿಗೆ ದುಡ್ಡು ಕೊಡ್ತಾರೆ ನಮ್ಮ ರೈತರಿಗೆ. ಅಂದರೆ ನೀವು ಹೇಳ್ತಿರೋದು ಸರ್ಕಾರದ ಯೋಜನೆ ಫಲಾನುಭವಿಗಳಿಗೆ ಇನ್ನೂ ದುಡ್ಡು ಕೊಡಲಿಲ್ಲ, ಇನ್ನು ರೈತರು ವಶಪಡಿಸ್ಕೊಳ್ಳುವಂಥ ಭೂಮಿಗೆ ಪರಿಹಾರ ಎಲ್ಲಿಂದ ಕೊಡ್ತಾರೆ? ಎಲ್ಲಿಂದ ಕೊಡ್ತಾರೆ ಸರ್? ಆಗಲ್ಲ ಸರ್. ಕೊಟ್ಟರು ಬೇಡ ನಮಗೆ. ಇವರು 2 ಕೋಟಿ ಅಲ್ಲ 10 ಕೋಟಿ 50 ಕೋಟಿ ಕೊಡ್ತೀನಿ ಅಂದರೂ ಬೇಡ. ನಮ್ಮ ಭೂಮಿ ಚಿನ್ನದ ಗಣಿ ಇದ್ದಂಗೆ. ನಾವು ಅದರಲ್ಲೇ ದುಡಿದು ಅದರಲ್ಲೇ ನಾವು ಸಾಹುಕಾರ ಆಗ್ತೀವಿ. ಸಾಕು ಸರ್, ನಮಗೆ ಜೀವನ ಕಟ್ಕೊಂಡಿದ್ದೀವಿ, ಮಕ್ಕಳನ್ನ ಓದಿಸಿದ್ದೀವಿ, ಸಾಕಿದ್ದೀವಿ, ಬೆಳೆಸಿದ್ದೀವಿ. ಇನ್ನೇನು ಸರ್ ಮಾಡಬೇಕು? ಅಭಿವೃದ್ಧಿ ನಮಗೆ ಸಾಕು. ಇನ್ನೂ ಹೆಚ್ಚಿಗೆ ದುಡ್ಡು ತಗೊಂಡು ಅದನ್ನೆಲ್ಲ ಖಾಲಿ ಮಾಡೋ ಅಗತ್ಯ ನಮಗಿಲ್ಲ. ಕೊನೆಯದಾಗಿ ಸರ್ಕಾರಕ್ಕೆ ಏನು ಹೇಳ್ತೀರಿ? ಕೈ ಬಿಟ್ಟರೆ ದಯವಿಟ್ಟು ಒಳ್ಳೆಯದು. ಯೋಚನೆ ಮಾಡಿ. ಇಷ್ಟು ಜನ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನೆಕ್ಸ್ಟು ಕಾಂಗ್ರೆಸ್ ಸರ್ಕಾರ ಅಂದರೆ ಜನ ಎದುರ್ಕೊಳ್ಳೋ ಥರ ಮಾಡ್ಕೋಬೇಡಿ ದಯವಿಟ್ಟು.